ಮಾಡ್ತೀರಾ ಸಂಸತ್ಸಲ್ಲಿ ಈ ತುಕಡೆ ಗ್ಯಾಂಗಿನ ಒಂದು ಸಿದ್ಧಾಂತನೇ ಹೀಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಈಗ ನೀವು ನಿಮ್ಮ ಕಾಂಗ್ರೆಸ್ ಅಲ್ಲಿಯ ಮುಖಂಡರು ಇವರು ಏನ್ ರಾಹುಲ್ ಗಾಂಧಿ ಅವರೇ ಕಳಿಸ್ತಾರೆ ಚೈನಾ ಎಂಬಸಿ ಅವರ ಜೊತೆ ಮೀಟಿಂಗ್ ಮಾಡ್ಕೊಂಡ್ ಬರ್ತಾರೆ 9ನೇ ಜುಲೈಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಹೆಸರು ಹಾಳು ಮಾಡ್ಲಿಕ್ಕೋಸ್ಕರ ಇದೊಂದು ಅಜೆಂಡಾ ಹೇಳಿದ್ದು ಸಂವಿಧಾನಬದ್ಧವಾಗಿ ಯೋಗ್ಯತೆ ವಿರೋಧ ಪಕ್ಷದಲ್ಲಿ ದೇಶವನ್ನ ಮಾರ್ಲಿಕ್ಕೆ ಹೊಂಟಿದ್ರಿ ನೀವು ದೇಶದ್ರೋಹಿಗಳು. ಆಯ್ತು, ನೀವು ದೇಶದ್ರೋಹಿಗಳು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂಸತ್ನಲ್ಲಿ ಚರ್ಚೆ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕಾದ್ರೆ ಅದನ್ನೇ ನಾನು ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಅವರು ಸಂಸತ್ ಸದಸ್ಯರಲ್ವಾ, ಹೋಗಿ ಅಲ್ಲಿ ಚರ್ಚೆ ಮಾಡೋದ್ ಬಿಟ್ಟು ಇಲ್ಲಿ ಇವರು ಸಿಜೆಪಿಗೆ ಇದು ಮಾಡಿ ಸಪೋರ್ಟ್ ಮಾಡೋದು ಅವಶ್ಯಕತೆ ನಾಯಕರು ಇವತ್ತು ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ಅದನ್ನ ಸರಿ ಮಾಡ್ಕೊಳ್ಳಿ. ನೀವು ಹೇಳೋದೇ ಸತ್ಯ ಆದ್ರೆ ನೋಡಿ, ಸಿಜೆಪಿ ಅಂತೇಳಿ ಏನು ಇವರು ನೀಟು ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗಿದೆ ಅದಕ್ಕೋಸ್ಕರ ಇವರೇನು ಸಂಸತ್ಗೆ ಹೋಗೋ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಒಂದು ಸ್ಟೂಡೆಂಟಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಲ್ವಾ, ಅಲ್ಲಿ ರಾಮಸೀತೆಗೆ ಯಾಕೆ ಅಪಹಾಸ್ಯ ಮಾಡ್ತೀರಾ ಆಗಿದ್ದು ಕರ್ನಾಟಕದಲ್ಲಿ? ಹಾಗಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅವರಿಗೇನು ಹೋರಾಟ ಮಾಡಬೇಡಿ ಅಂತ ಹೇಳಿಲ್ಲ. ಹೋರಾಟ ಮಾಡಿ, ನಿಮ್ಮ ಹಕ್ಕನ್ನ ನೀವು ಪ್ರಯೋಗ ಮಾಡಿ. ಆದ್ರೆ ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಬೇಕಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ನೀವು ಎರ್ರಬಿರಿ ನೋಡಿ, ಪತ್ರಿಕೆ ಏನು ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗತ್ತೆ, ಅದೇ ಸಂದರ್ಭದಲ್ಲಿ ಅಲ್ಲಿ 13 ಜನರನ್ನ ಬಂಧಿಸುತ್ತೆ, ಅದಕ್ಕೊಂದು ಸಮಿತಿ ಮಾಡುತ್ತೆ. ನಾವು ಅದನ್ನ ನೋಡಿ ಪ್ರತಿ ಸಲನೂ ನೋಡಿ, ಇದು ಒಂದೇ ಸಲ ಅಲ್ಲ. ಪ್ರಶ್ನೆ ಪತ್ರಿಕೆ ಹಿಂದೆ 2006 ಆಗಿದೆ, 11 ಆಗಿದೆ, 12 ಆಗಿದೆ, 14